Dear students, today I am here with you to discuss the third lesson from supplementary reading. The name of the lesson is Ranji's Wonderful Bat. In this story, you are going to know how confidence plays a major role when you take up a new challenge. Of course, confidence is very important, and when you have enough confidence, you will get through any challenge. So without wasting much time, let us get into the story. Ranji's Wonderful Bat. It's a story written by Ruskin Bond. "How's that?" shouted the wicket-keeper, holding the ball up in his gloves. "How's that?" echoed the fielders. "How?" growled the fast bowler, glaring at the umpire. "Out," said the umpire, and Suraj, the captain of the school team, was walking slowly back to the tool shed at the far end of the field. So here in the opening scene itself, we will find the players in the cricket field. ಇಲ್ಲಿ ಕ್ರಿಕೆಟ್ ಫೀಲ್ಡಲ್ಲಿ ಹುಡುಗರು ಆಟ ಆಡ್ತಾ ಇದ್ದಾರೆ. ಇಟ್ಸ್ ಅ ಮ್ಯಾಚ್. ಅದೊಂದು ಪಂದ್ಯ ನಡೀತಾ ಇದೆ. ಮ್ಯಾಚ್ ಅಂತಂದ್ರೇನು, ಪಂದ್ಯ ನಡೀತಾ ಇದೆ. "ಹೌಸ್ ದ್ಯಾಟ್?" ಶೌಟೆಡ್ ದ ವಿಕೆಟ್ ಕೀಪರ್. ಸೊ ವಿಕೆಟ್ ಕೀಪರ್ ನಿಮಗೆ ಗೊತ್ತು, ಕ್ರಿಕೆಟ್ ಅಂತಂದರೆ ಅಲ್ಲಿ ವಿಕೆಟ್ ಕೀಪರ್, ಅಂಪೈರ್ ಎಲ್ಲರೂ ಇರ್ತಾರೆ, ಫೀಲ್ಡರ್ಸ್ ಇರ್ತಾರೆ, ಬೌಲರ್ ಇರ್ತಾರೆ, ಬ್ಯಾಟ್ಸ್ಮನ್ ಇರ್ತಾರೆ. ಸೊ ನೀವು ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ಅಂತೂ ಖಂಡಿತ ನೋಡಿರ್ತೀರ, ಮಿಸ್ ಮಾಡ್ಕೊಳ್ತೇನೆ. ಹಾಗಾಗಿ ನಿಮಗೆ ಖಂಡಿತ ಕ್ರಿಕೆಟ್ ಗೇಮ್ ಬಗ್ಗೆ ಅಂತೂ ಗೊತ್ತಿರುತ್ತೆ. ಸೊ ಹೌಸ್ ದ್ಯಾಟ್ ಅಂತಂದ್ಬಿಟ್ಟು ವಿಕೆಟ್ ಕೀಪರ್ ಕೂಗ್ಕೊಳ್ತಾನೆ. ಹೌಸ್ ದ್ಯಾಟ್ ಅಂತಂದರೆ ಹೇಗಿದೆ ಇದು ಅಂತ ಹೇಳಿ. ಸೊ ಹೋಲ್ಡಿಂಗ್ ದ ಬಾಲ್ ಅಪ್ ಇನ್ ಹಿಸ್ ಗ್ಲೌಸ್ ಅಂತಂದರೆ ಬಾಲನ್ನು ಹಿಡ್ಕೊಂಡು ವಿಕೆಟ್ ಕೀಪರ್ ಆ ಥರ ಕೂಗ್ಕೊಳ್ಳೋದು. ಹೌಸ್ ದ್ಯಾಟ್ ಎಕೋಡ್ ದ ಫೀಲ್ಡರ್ಸ್. ಸೊ ಫೀಲ್ಡರ್ಸ್ ಅಂತಂದರೆ ಅಲ್ಲಿ ಆಪೋಸಿಟ್ ಬ್ಯಾಟ್ಸ್ಮನ್ ಮತ್ತು ಬೌಲರ್ಸ್ ಇರ್ತಾರಲ್ವ, ಒಬ್ಬ ಬೌಲಿಂಗ್ ಮಾಡ್ತಿದ್ರೆ ಅವ್ರ ಟೀಮಲ್ಲಿ ಇನ್ನೆಲ್ಲರೂ ಫೀಲ್ಡರ್ಸ್ ಆಗಿರ್ತಾರೆ. ಸೊ ಅವರು ಕೂಡ ಫೀಲ್ಡರ್ಸ್ ಕೂಡ ಹೌಸ್ ದ್ಯಾಟ್ ಅಂತ ಹೇಳಿ ಅವರು ಕೂಡ ಕೂಗ್ಕೊಳ್ತಾರೆ. ಎಕೋಡ್ ಅಂತಂದ್ರೇನು, ಪ್ರತಿಧ್ವನಿಸೋದು ಅಂತ ಹೇಳಿ. ಅಂದರೆ ಒಬ್ಬರು ಹೇಳಿದ್ದನ್ನೇ ವಾಪಸ್ ಇನ್ನೊಬ್ರು ಹೇಳಿದ್ರೆ ಅದನ್ನು ನಾವು ಎಕೋಡ್ ಅಂತ ಹೇಳ್ತೀವಿ. ಹೌ ಗ್ರೌಲ್ ದ ಫಾಸ್ಟ್ ಬೌಲರ್ ಗ್ಲೇರಿಂಗ್ ಅಟ್ ದಿ ಅಂಪೈರ್. ಹಾಫ್ ಅಂತ ಹೇಳಿ ಗ್ರೌಲ್ ದ ಫಾಸ್ಟ್ ಬೌಲರ್. ಸೊ ಅಲ್ಲಿ ಬೌಲರ್ ಏನಾಗಿದ್ದ, ಅವನು ಸ್ಪಿನ್ನರ್ ಮತ್ತು ಫಾಸ್ಟ್ ಬೌಲರ್, ಎರಡು ಥರ ಬೌಲರ್ಸ್ ಇದ್ದೇ ಇರ್ತಾರೆ ಅಂತ ಗೊತ್ತು ನಿಮಗೆ. ಅವನು ಫಾಸ್ಟ್ ಬೌಲರ್, ಅವನು ಕೂಡ ಹಾಫ್ ಅಂತ ಹೇಳಿ ಕೂಗ್ಕೋತಾನೆ. ಗ್ಲೇರಿಂಗ್ ಅಟ್ ದಿ ಅಂಪೈರ್. ಸೊ ಗ್ಲೇರಿಂಗ್ ಅಂತಂದ್ರೇನು, ಕೋಪದಲ್ಲಿ ನೋಡ್ತಾ ಇರೋವಂಥದ್ದು. ಯಾರನ್ನ? ಅಂಪೈರ್ ಅನ್ನ. ಔಟ್ ಸೆಡ್ ದ ಅಂಪೈರ್. ಸೊ ಅಂಪೈರ್ ಏನಂತ ಡಿಕ್ಲೇರ್ ಮಾಡ್ತಾನೆ? ಔಟ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾನೆ. ಆ್ಯಂಡ್ ಸೂರಜ್, ದ ಕ್ಯಾಪ್ಟನ್ ಆಫ್ ದಿ ಸ್ಕೂಲ್ ಟೀಮ್. ಸೊ ಆ ಟೀಮ್ನ ಕ್ಯಾಪ್ಟನ್ ಯಾರಪ್ಪ ಅಂತಂದರೆ ಸೂರಜ್. ವಾಸ್ ವಾಕಿಂಗ್ ಸ್ಲೋಲಿ ಬ್ಯಾಕ್ ಟು ದ ಟೂಲ್ ಶೆಡ್. ಸೊ ಅವನು ಸ್ಲೋವಾಗಿ ಟೂಲ್ ಶೆಡ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಟೂಲ್ ಶೆಡ್ ಅಂತಂದರೆ ಅದು ಎರಡು ಟೀಮ್ ಅವ್ರಿಗೆ ಒಂದೊಂದು ಟೂಲ್ ಶೆಡ್ಡನ್ನು ಕೊಟ್ಟಿರ್ತಾರೆ. ಅವ್ರ ಬ್ಯಾಗ್ಸು, ಅವ್ರದ್ದು ಏನೇ ಬಿಲಾಂಗಿಂಗ್ಸ್ ಇರಲಿ ಅದನ್ನೆಲ್ಲ ಇಟ್ಕೊಳ್ಳೋಕ್ಕೋಸ್ಕರ. ಸೊ ಟೂಲ್ ಶೆಡ್ ಕಡೆಗೆ ಸೂರಜ್ ಹೋಗ್ತಾ ಇದ್ದಾನೆ ಅಟ್ ದ ಫಾರ್ ಎಂಡ್ ಆಫ್ ದಿ ಫೀಲ್ಡ್. ಸೊ ಅಲ್ಲಿ ಫೀಲ್ಡ್ನ ಒಂದು ಕಾರ್ನರಲ್ಲಿ ಟೂಲ್ ಶೆಡ್ ಇದೆ. ಟೂಲ್ ಶೆಡ್ ಟುವರ್ಡ್ಸ್ ದ ಟೂಲ್ ಶೆಡ್ ಹಿ ಈಸ್ ವಾಕಿಂಗ್. ಹೂ? ಸೂರಜ್. The score stood at 53 for 4 wickets. Another 60 runs had to be made for victory, and only one good batsman remained. All the rest were bowlers who could not make many runs. ಸೊ ಸೂರಜ್ ಅಲ್ವಾ ಇಲ್ಲಿ ಸ್ಕೂಲ್ ಟೀಮ್ ಕ್ಯಾಪ್ಟನ್ ಯಾರು? ಸೂರಜ್. ಅವನು ಕೂಡ ಔಟ್ ಆಗಿಬಿಟ್ಟಿದ್ದಾನೆ ಈಗ. ದ ಸ್ಕೋರ್ ಸ್ಟುಡ್ ಅಟ್ 53 for 4 wickets. ಸೊ 4 ವಿಕೆಟ್ ಆಗಿದೆ. 53 ರನ್ಸ್ ಅವ್ರು ತಗೊಂಡಿದ್ದಾರೆ. ಅನದರ್ 60 ರನ್ಸ್ ಬೇಕು ಈಗ. ಗೆಲ್ಲಬೇಕು ಅಂತಂದರೆ ಟು ವಿನ್ ದೇ ನೀಡ್ 60 ರನ್ಸ್.